ವಿದ್ಯಾರ್ಥಿಗಳು ಮಾಡ್ರಿ, ಎಲ್ಲ ಮಂದಿ ನೋಡು. ಈಗ ಗಣಿತಗಳು ಈಗ ಹಾನಿ ಬಂತು ನೋಡ್ರಿ. ಈಗ ಲಾಭದ ಲೆಕ್ಕ ಅದು ಈಗ ಈಗ ಏನು ಹಾನಿ ಲೆಕ್ಕ ಬಂತು, ಹೆಂಗೆ ಮಾಡ್ಬೇಕು ಅನ್ನೋದು ಮಾಡ್ರಿ. ಮಾಡೋದಾದ್ಮೇಲೆ ವಿಡಿಯೋ ನೋಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡಿ. ಈಗ ಇಂಥವು ಗಣಿತಗಳನ್ನು ನೀವು ಕಲ್ತೀರಿ ಅಂತಂದ್ರೆ ಮುಂದೆ ನೀವು ಮನೆಯೊಳಗೆ ಟ್ಯೂಷನ್ ಕ್ಲಾಸ್ ಅಂತೂ ತಗೊಂಡ್ರು ಸದಕ್ಕೆ ನೀವು ಸಣ್ಣಾಗುತ್ತೆ. ಕೊಂಡ ಬೆಲೆ ಬರಬರಿ ಮಾರುವುದರಿಂದ ಅಂದಿಲ್ಲವ. ಇದು ಭಾಳ ಇಂಪಾರ್ಟೆಂಟ್ ನಿಮಗೆ. ಯಾಕಂದ್ರೆ 300 ರೂಪಾಯಿಗೆ ಮಾರುವುದರಿಂದ ಅಂದಿದ್ದ ಅಂದ್ರೆ ಇದು ಮಾರಾಟದ ಬೆಲೆ ಆಗ್ತದೆ. ವಸ್ತುವನ್ನು ಅಂತ ಶಬ್ದ 300 ರೂಪಾಯಿ ವಸ್ತುವನ್ನು ಅಂದ್ರೆ ಕೊಂಡ ಬೆಲೆ ಅಂತ ಅರ್ಥ ಮಾಡ್ಕೋಬೇಕು. ಎಷ್ಟು? 300 ರೂಪಾಯಿ. ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದು ಹೇಳ್ತಾನೆ ನಾನು ನಿಮಗೆ. ಆಮೇಲೆ ಹಾನಿ ಕೊಟ್ಟಾನ, ಒಟ್ಟು ಹಾನಿ ಕೊಟ್ಟಾನ ಅಂತಂದ್ರೆ ಏನು ಕೇಳ್ತಾನ? ಶೇಕಡ ಹಾನಿ ಕೇಳ್ತಾನ. ಒಟ್ಟು ಹಾನಿ 9 ರೂಪಾಯಿ ಅದ. ಆಮೇಲೆ ಶೇಕಡ ಹಾನಿ ಬರೋಬ್ಬರಿ ಎಷ್ಟು? ಶೇಕಡ ಹಾನಿ ಬರೋಬ್ಬರಿ ಎಷ್ಟು? ಶೇಕಡ ಹಾನಿ ಬರೋಬ್ಬರಿ ಶೇಕಡ ಹಾನಿ ಬರೋಬ್ಬರಿ 100 ಗುಂಡೆ ಹಾನಿ, ಒಟ್ಟು ಹಾನಿ ಅದು ಸರ್ವಾಸ್ ಬಾಗಿಲೆ ಕೊಂಡ ಬೆಲೆ. ಲಾಭ ಇದ್ರೂ ಕೊಂಡ ಬೆಲೆನೇ, ಹಾನಿ ಇದ್ರೂ ಕೊಂಡ ಬೆಲೆನೇ ಭಾಗಿಸ್ಬೇಕು. ನೀವು ನೆನ್ಪಿಟ್ಕೋರಿ. 100 ಗುಂಡೆ 9, 100 ಗುಂಡೆ 9 ಹಾನಿ ಅದ. ಕೊಂಡ ಬೆಲೆ ಎಷ್ಟದ? 300 ಅದ. ನೋಡ್ರಿ, ಇವೆರಡು 0 ತೆಗೀರಿ, ಇವೆರಡು 0 ತೆಗೀರಿ. 3 ಒಂದಲೇ 3 ಮೂರ್ಲೆ ಬರೋಬ್ಬರಿ 3% ಹಾನಿ. ಆನ್ಸರ್ ಬರೋಬ್ಬರಿ 3% ಹಾನಿ. ಎಷ್ಟು? 3% ಹಾನಿ. ಉತ್ತರ ಸಂಖ್ಯೆ ಎಷ್ಟು ನೋಡ್ರಿ? ಶೇಕಡ ಹಾನಿ 3ಗೆ ಡಿಗೆ ಕರೆಕ್ಟ್ OMR ತುಂಬಿಬಿಡ್ರಿ. ಇಷ್ಟ ಸರಳ ಲೆಕ್ಕಗಳನ್ನು ಸರಿಯಾಗಿ ತಿಳ್ಕೊಂಡು ಮಾಡಿಬಿಟ್ರೆ ಮುಗಿದೋತು. ನಿಮ್ಮ ಮುಂದೆ ಯಾರು ಇಲ್ಲ. ಮುಂದಿನ ಲೆಕ್ಕ ಮಾಡ್ರಿ, ಕೊಡ್ತು.